ಈದ್ ಮೆರವಣಿಗೆ ಘರ್ಷಣೆ ಆಗಿದೆ, ಆ ಕಡೆ ಮುಸ್ಲಿಮರ ವಿರುದ್ಧನೂ ದೂರು ದಾಖಲಾಗಿದೆ. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹಿಂದೆ ಕೂಡ ತಮ್ಮ ಮುಖಾಂತರ ಮನವಿ ಮಾಡಿಕೊಂಡಿದ್ದೆ, ಯಾರ ಆಚರಣೆಗಳಿಗೂ ಕೂಡ ಯಾರು ಕೂಡ ಅಡ್ಡಿ ಬರಬಾರ್ದು, ಕಾನೂನಾತ್ಮಕವಾಗಿ ನಡ್ಕೋಬೇಕು. ನನ್ನ ಆಚರಣೆ ನಿಮ್ಗೆ ಆತಂಕ ಆಗಬಾರ್ದು, ನಿಮ್ಮ ಆಚರಣೆ ನನಗೆ ಆತಂಕ ಆಗಬಾರ್ದು ಅಷ್ಟೇ. ಯಾರು ಕೂಡ ಕಾನೂನನ್ನು ಕೈಗೆ ತಗೊಳ್ಳೋ ಹಕ್ಕಿಲ್ಲ. ಅದು ಮುಸ್ಲಿಮ್ ಅವ್ರು ಇರ್ಬೋದು, ಹಿಂದೂದವ್ರು ಇರ್ಬೋದು, ಬೇರೆ ಧರ್ಮದವ್ರು ಇರ್ಬೋದು. ಒಂದು ಕಾನೂನು ಅಂತ ಇದೆ, ಅದನ್ನು ಪಾಲನೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಆಚರಣೆ ಮಾಡಿ, ಸಂಭ್ರಮ ಮಾಡಿ, ಯಾರು ಬೇಡ ಅಂದಿದ್ದಾರಪ್ಪ? ಸಂವಿಧಾನದಲ್ಲಿ ನಿಮ್ಮ ಆಚರಣೆಗೂ ಅವಕಾಶ ಇದೆ, ನನ್ನ ಆಚರಣೆಗೂ ಅವಕಾಶ ಇದೆ, ಬೇರೆಯವರ ಆಚರಣೆಗಳಿರ್ಬೋದು, ಬೇರೆಯವರ ಸಂಭ್ರಮಗಳಿಗೂ ಅವಕಾಶ ಇದೆ. ದಯವಿಟ್ಟು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಎಲ್ಲರೂ ನಡಿಬೇಕು. ಈ ಯಾರು ಇದನ್ನು ಸಮಾಜದಲ್ಲಿ ಈ ವಿಷ ಬೀಜಗಳನ್ನು ಬಿತ್ತಾರೆ ಅವರಿಗೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೋಬೇಕಾಗ್ತದೆ. ಐ ಆಮ್ ಹಿಯರ್ ಟು ಎನ್ಶೋರ್ ದ್ಯಾಟ್ ದೇರ್ ಇಸ್ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ಡ್ ಇನ್ ದ ಸ್ಟೇಟ್. BJP ಅವ್ರು ಏನಾದರೂ ಅಂದ್ಕೊಳ್ರಿ, BJP ಅವ್ರ ಕೆಲಸನೇ ಅದು. ಈಗ ಅಶೋಕ್ ಅವರೇ ಹೇಳಿಲ್ವಾ ಒಂದ್ಸರಿ ಒಂದು ಇಂಟರ್ವ್ಯೂನಲ್ಲಿ, ನಾವು ಮುಸ್ಲಿಂ ಅಂತ ಹೇಳಿಲ್ಲ, ನಾವು ಪ್ರಚೋದನೆ ನೀಡಿಲ್ಲ ಅಂದರೆ ನಮ್ಮದು ರಾಜಕೀಯ ಭವಿಷ್ಯನೇ ಇಲ್ಲ ಅಂತ. ಇದು ನಾನೆಲ್ಲ ಹೇಳಿದ್ದು, ವಿರೋಧ ಪಕ್ಷದವ್ರು ನಾಯಕರು ಹೇಳಿರೋದು. ಮರ್ತೋಗ್ಬಿಟ್ಟಿದ್ದಾರೆ ಅವರು. ನೋಡಿ, ನಿಮ್ಮ ಇದು ಯಾವುದೋ ಒಂದು ಚಾನಲಿಗೆ ಇಂಟರ್ವ್ಯೂ ಕೊಟ್ಟಿದ್ರು, ತೆಗೆದು ನೋಡಿ ನಿಮ್ಮ ಆರ್ಕೈವ್ಸಲ್ಲಿ.